ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಕಂತುಗಳೆಲ್ಲ ಪೆಂಡಿಂಗ್ ಉಳ್ಕೊಂಡಿದೆ. ಎಲ್ಲ ಗೃಹಲಕ್ಷ್ಮಿಯರಿಗೂ ಗೊತ್ತಿರೋ ಒಂದು ವಿಚಾರ ಅಂತ ಹೇಳ್ಬೋದು. ಈ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳಾದ 2,100 ರೂಪಾಯಿ ಹಣ ಮತ್ತು 3 ಕಂತುಗಳು ಪೆಂಡಿಂಗ್ ಉಳ್ಕೊಂಡಿದೆ. 21, 22, 23 3 ಕಂತುಗಳು ಉಳ್ಕೊಂಡಿದೆ. ಹಾಗೆ ಈ ತಿಂಗಳದು ಕೂಡ ಬಾಕಿ ಇದೆ. ಕಳೆದ ತಿಂಗಳು ಹಬ್ಬದ ದಿನ ಎಲ್ಲ ಕಂತುಗಳನ್ನ ಬಿಡುಗಡೆ ಮಾಡಿ ಗೃಹಲಕ್ಷ್ಮಿಯರಿಗೆ ಕ್ಲಿಯರ್ ಮಾಡಿಕೊಡ್ತೀವಿ, ಯಾವುದೇ ಕನಸನ್ನ ಬ್ಯಾಲೆನ್ಸ್ ಉಳಿಸಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದರು. ಆದರೆ ಎಲ್ಲ ಹಬ್ಬದ ದಿನ ವೆಯ್ಟ್ ಮಾಡಿ ಸಾಕಾಯಿತು. ಹಬ್ಬನೂ ಮುಗೀತು, ಆ ತಿಂಗಳು ಮುಗೀತು. ಆದರೆ ಯಾವುದೇ ರೀತಿ ಹಣ ಮಾತ್ರ ಗೃಹಲಕ್ಷ್ಮಿಯರಿಗೆ ಇನ್ನೂ ಕೈ ಸೇರಿಲ್ಲ, ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ. ಹಾಗಾದರೆ ಇನ್ಯಾವಾಗ ಬಿಡುಗಡೆ ಆಗ್ತಾಯಿದೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಕಂತುಗಳು ಯಾವಾಗ ಜಮಾ ಆಗ್ತಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಎಲ್ಲರೂ ಗೃಹಲಕ್ಷ್ಮಿಯರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕೇಳ್ತಿದ್ರು. ನಾನಿವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಕಂತು ಯಾವಾಗ ಬರುತ್ತೆ, ಯಾವಾಗ ಒಟ್ಟಿಗೆ ಬಿಡುಗಡೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೊಡ್ತೀನಿ. ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ. ಯಾರ್ಯಾರು ಈ ಗುಡ್ ನ್ಯೂಸೇ ಕೇಳಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಮೊದಲು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ನೀವು ಹೊಸಬರಾಗಿದ್ರೆ. ಮತ್ತು ಯಾರೆಲ್ಲ ಹಳಬರಾಗಿದ್ರೆ ಅವರೆಲ್ಲ ದಯವಿಟ್ಟು ಲೈಕ್ ಬಟನ್ಗೆ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಫಸ್ಟ್ ವೀಡಿಯೋಗೆ. ಫ್ರೆಂಡ್ಸ್, ಬನ್ನಿ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಪೆಂಡಿಂಗ್ ಉಳ್ಕೊಂಡಿದೆ, ಬಾಕಿ ಉಳ್ಕೊಂಡಿದೆ ಅಂತ ಹೇಳಿದೆ. ಅದೆಲ್ಲ ಬಿಡುಗಡೆ ಮಾಡ್ತಾರೋ ಅಥವಾ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಈ ತಿಂಗಳು ಕೂಡ ಏನಾಗಿದೆ ಸರ್ಕಾರಕ್ಕೆ ಅಂತ ಮಹಿಳೆಯರೆಲ್ಲರೂ ಸರ್ಕಾರದ ವಿರುದ್ಧ ಗರಂ ಆಗಿರೋದಂತೂ 100% ನಿಜ ಅಂತ ಹೇಳ್ಬೋದು. ಎಲ್ರಿಗೂ ಬೇಜಾರಾಗಿದೆ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣ 3 ತಿಂಗಳಿಂದ ಪೆಂಡಿಂಗ್ ಉಳಿಸಿದ್ದಾರೆ, ಯಾವುದೇ ರೀತಿ ಹಣ ಜಮಾ ಆಗ್ತಿಲ್ಲ. ಇದೇನು ಸರ್ಕಾರದವ್ರು ಹೇಳ್ದಂಗೆ ನಡ್ಕೊತಾ ಇಲ್ಲ. ಓಟ್ ಹಾಕಬೇಕಾದ್ರೆ ಬಿಡುಗಡೆ ಮಾಡಿಕೊಡ್ತೀವಿ, ಮತ್ತು ಈ ಯೋಜನೆಗಳು ನಾವು ಸರ್ಕಾರದಲ್ಲಿ ಇರೋ ತನಕನೂ ಕೂಡ 2,100 ರೂಪಾಯಿ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೇನಪ್ಪ ಈಗ ಬಿಡುಗಡೆ ಮಾಡ್ತಾನೆ ಇಲ್ವಲ್ಲಪ್ಪ ಅಮೌಂಟ್, ನಾವು ಏನಾಗಿದೆ ಸರ್ಕಾರಕ್ಕೆ ಅಂತ ಚಿಂತೆ ಮಾಡೋಂಗಾಗಿದೆ ಗೃಹಲಕ್ಷ್ಮಿಯರಿಗೆ. ಆದ್ದರಿಂದ ಇವಾಗ ಸದ್ಯಕ್ಕೆ ಒಂದು ಮೀಟಿಂಗ್ನ ತೊಗೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಬ್ಬ ಆದ ನಂತರ ಹೋದ ತಿಂಗಳು ಮೀಟಿಂಗ್ ಮಾಡಿ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಬಿಡುಗಡೆ ಮಾಡಲಿಲ್ಲ. ಆದರೆ ಈ ತಿಂಗಳು ಒಂದು ಮೀಟಿಂಗ್ ತೊಗೊಂಡು ಮತ್ತೆ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಿದೆ ಆದರೆ ನಿಮಗೆ ಈ ವಾರ, ನಾಳೆ ಸೋಮವಾರದಿಂದ ಭಾನುವಾರ ತನಕ 1 ವಾರದೊಳಗಡೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಕಂತುಗಳು ಎಲ್ಲ ಒಟ್ಟಿಗೆ ಜಮಾ ಮಾಡಿಕೊಡ್ತೀವಿ. ನಾಳೆ ನಿಮಗೆ ಸೋಮವಾರ 2,000 ರೂಪಾಯಿ ಜಮಾ ಆಗುತ್ತೆ, 20 ಕಂತಿನ ಹಣ. ಹಾಗೆ 2 ದಿನದಲ್ಲಿ 21, ಹಾಗೆ 2 ದಿನದಲ್ಲಿ 22. ಇದೇ ಥರ 3 ಕಂತುಗಳು 21, 22, 23 3 ಕಂತುಗಳು 2,000 ರೂಪಾಯಿ 2 ದಿನ ಗ್ಯಾಪ್ ಬಿಟ್ಟು 1 ವಾರದಲ್ಲೇ ಬಿಡುಗಡೆ ಮಾಡಿ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳ್ಬೋದು. ಹಾಗಾದರೆ ನೀವೆಲ್ಲ ಗೃಹಲಕ್ಷ್ಮಿಯರು ಏನು ಮಾಡಬೇಕು ಅಂದರೆ ನಾಳೆ 12:30 ನಂತರ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. 2,000 ರೂಪಾಯಿ ಜಮಾ ಆಗಿರುತ್ತೆ. 2 ವಾರ ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಹಾಗೆ 2,000 ಮತ್ತು 2 ದಿನ ಅಂತರ 2 ದಿನ ಗ್ಯಾಪ್ ಕೊಟ್ಟು ಎಲ್ಲ ಜಿಲ್ಲೆಯವ್ರಿಗೂ ಗೃಹಲಕ್ಷ್ಮಿ ಯೋಜನೆಯ 3 ಬಾಕಿ ಉಳ್ಕೊಂಡಿತ್ತಲ್ಲ ಪೆಂಡಿಂಗ್ ಇತ್ತು, ಅದು ಒಟ್ಟಿಗೆ 6,000 ರೂಪಾಯಿ ಜಮಾ ಆಗ್ತಾಯಿದೆ. ಇದೊಂದು ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ. ಇಷ್ಟು ದಿನ ಕಾದು ಸುಸ್ತಾಗಿದ್ರಿ, ಬೇಸರವಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬಿಡುಗಡೆ ಆಗ್ತಿಲ್ಲ ಅಂತ. ಆದರೆ ಈ ವಾರ, ಈ 1 ವಾರದಲ್ಲಿ 3 ಪೆಂಡಿಂಗ್ ಕಂತುಗಳನ್ನ ಒಟ್ಟಿಗೆ ಬಿಡುಗಡೆ ಮಾಡಿ ಎಲ್ಲ ಕ್ಲಿಯರಾಗಿ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆದು. ಆದ್ದರಿಂದ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿರುವಂಥ ಮಾತಾಗಿದೆ. 100% ಈ ವಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಂತುಗಳು ಎಲ್ಲ ಒಟ್ಟಿಗೆ ಬಿಡುಗಡೆ ಆಗ್ತಿದೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. 100% ಎಲ್ರಿಗೂ ಜಮಾ ಆಗುತ್ತೆ. ಮತ್ತು ಇದೇ ಥರ ಅಪ್ಡೇಟ್ಸ್ಗಳು ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.